Our route is farming actually. So then it is interesting field also. Adopted different methods actually. ಓಕೆ. So I never used any pesticides. So no chemical pesticide, no chemical fertilizers. Both of them are avoided here. ಅಂದರೆ ನೇಚರ್ ಇದಕ್ಕೆ ಸಪೋರ್ಟ್ ಮಾಡ್ತಿದ್ಯಾ? See, survival for the fittest anta. Nature doesn't want any unfit products actually. ಇದು ಬೀಜವನ್ನು ಹಾಕುವ ಕೆಲಸ ಇರುವಾಗ ಯಾವ ರೀತಿಯ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿ? ಬೆಂಡೆ, ಹೀರೆ, ಐ ಗ್ರೋ ಕೊತ್ತಂಬರಿ, ಪಾಲಕ್, ಮೆಂತೆ, ಮತ್ತೆ ಕ್ರಾಪ್ ಬೆಳೆದ ನಂತರ ಮತ್ತೊಂದು ಕ್ರಾಪನ್ನು ಬೆಳೆಯುವ ಒಂದು ಅಂತರ. ನಮ್ಮಲ್ಲೂ ಕೂಡ ಕೆಲವರು ಉಮೇದಾರರು ಇರ್ತಾರೆ, ಆದರೆ ತುಂಬ ಜಾಗ ಇರೋದಿಲ್ಲ. ಯಾಕಂತ ಹೇಳಿದರೆ ಒಂದು 10ರಿಂದ 20 ಪಾಟಲ್ಲಿ ಒಂದು ಮನೆಗೆ ಬೇಕಾಗುವಷ್ಟು ನೀವು ಏನು ಹಾಕಿದ್ದೀರಿ, ಸೊ ವಾಟ್ ಯು ಗಿವ್ ಇಟ್ಸ್ ವಾಟ್ ಯು ಕಮ್ ಔಟ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಾವು ಹಿಂದಿನ ಲಾಗಲ್ಲಿ ನೋಡಿದ ಹಾಗೆ ಸಾವಯವ ಹರಿವೆ ಸೊಪ್ಪಿನ ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಿಮಗೆ ನೀಡಿದ್ದೆ. ಆದರೆ ಅದರೊಟ್ಟಿಗೆ ಕೂಡ ಬಹಳಷ್ಟು ಸಾವಯವ ಕೃಷಿಯ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ಕೊಡಲಿಕ್ಕಿದ್ದೇನೆ. ನಮ್ಮ ಮುಂದುವರೆದ ಈ ಭಾಗದಲ್ಲಿ ಚೇರ್ಕಾಡಿ ಪ್ರಶಾಂತ್ ನಾಯ್ಕ್ ಅವರು ಬಹಳಷ್ಟು ಮಾಹಿತಿಯನ್ನು ಈ ಕೃಷಿಯ ಬಗ್ಗೆ ನೀಡಿದ್ದಾರೆ. ಕೇವಲ ಹರಿವೆ ಸೊಪ್ಪಿನ ಬಗ್ಗೆ ಮಾತ್ರ ಅಲ್ಲ, ವಾಟರ್ಮೆಲನ್ ಇರ್ಬೋದು, ಪಡವಲಕಾಯಿ, ಬೆಂಡೆಕಾಯಿ, ಹೀಗೆ ಬಹಳಷ್ಟು ತರಕಾರಿಗಳನ್ನು ಅವರು ಬೆಳೆದುಕೊಂಡು ಬರುತ್ತಿರುವಂತಹ ಒಂದು ರೀತಿ, ಸಾವಯವ ರೀತಿಯಲ್ಲಿ ಅವರು ಯಾವೆಲ್ಲ ವಿಧಾನಗಳನ್ನು ಅನುಸರಿಸ್ತಾರೆ, ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ನಾವು ಹೇಗೆ ಒಳ್ಳೆಯ ತರಕಾರಿಗಳನ್ನು ಬೆಳೆಸಬಹುದು ಅಂತ ಹೇಳುವ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ನೀಡಿದ್ದಾರೆ ನೋಡಿ. ಸರ್, ನಾವು ಇವಾಗಲೇ ಕೇಳಿರುವ ಹಾಗೆ ನೀವು IT ಕಂಪನಿಯಲ್ಲಿ ಕೂಡ ವೃತ್ತಿಯನ್ನು ಮಾಡಿದವರು. ಸೊ ITಯ ಒಲವನ್ನು ಬಿಟ್ಟು ಕೃಷಿಯ ಒಲವನ್ನು ತೋರ್ಲಿಕ್ಕೆ ನಿಮಗೆ ಏನು ಒಂದು ಆಸೆ ಇದಕ್ಕೆ ಒಂದು ಪೂರಕ ಆಯಿತು ಅಂತ ಹೇಳ್ತೀರಾ? ಸಿ ಆಫ್ಟರ್ ಮೈ ಗ್ರ್ಯಾಜುಯೇಷನ್ ಆ್ಯಕ್ಚುಲಿ ಇಟ್ ವಾಸ್ ಅ ನೆಸೆಸಿಟಿ ಆ್ಯಕ್ಚುಲಿ. ಏನಂತ ಹೇಳಿದರೆ, ಸಿ ನಾವು ಇಂಜಿನಿಯರಿಂಗ್ ಮಾಡಿದ ನಂತರ ಯು ಹ್ಯಾವ್ ಟು ಗೋ ಫಾರ್ ದ ಜಾಬ್ ಆ್ಯಕ್ಚುಲಿ. ವಿ ಕೆನಾಟ್ ಸ್ಟಾರ್ಟ್ ಫಾರ್ಮಿಂಗ್ ಏನಿದ್ರೂ ಕೂಡ ಇಟ್ ವಾಸ್ ನಾಟ್ ಅವೈಲೇಬಲ್ ದಟ್ ಟೈಮ್ ಆ್ಯಕ್ಚುಲಿ. So after working for 22 years in IT in different fields of companies and all, so but I had a plan, definitely I had a plan 20-30 years back only I had a plan. So ನಾನು 15 ವರ್ಷ ಹಿಂದೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಇಟ್ ಇಸ್ ನಾಟ್ ಮೈ ancestor property actually. So it is my own property. I bought it my own. Okay, so 15 years back I bought it and I kept as it is actually. I kept working in different field. So ಅಲ್ಲಿ ಆದ ನಂತರ I thought like okay enough now anta. So and for the my satisfaction, for my family satisfaction, so I started this actually. So last ಒಂದು 5 years back ನಾನು ಇಲ್ಲಿ ಬಂದು ಇದನ್ನು ಡೆವಲಪ್ ಮಾಡಿ ಇಟ್ಸ್ ಈಗ ಸೆಟಪ್ ಒಂದು ಹಂತಕ್ಕೆ ಬಂದಿದೆ. ಸೊ ಐ ಹೋಪ್ ಐ ವಿಲ್ ಕಂಟಿನ್ಯೂ ವಿತ್ ದ ಸೇಮ್. ಸೊ ಸರ್, ನೀವೀಗ ಹೇಳಿದ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಗೊಬ್ಬರವನ್ನು ಹಾಕಿ ನೀವು ಅದು ಸಹ ಸಾವಯವ ಗೊಬ್ಬರವನ್ನೇ ಬಳಸ್ತಾ ಇದ್ದೀರಾ ಅಂತ. ಹಾಗಾದರೆ ಈ ಒಂದು ಬೀಜವನ್ನು ಹಾಕುವ ಕೆಲಸ ಇರುವಾಗ ಯಾವ ರೀತಿಯ ಒಂದು ಪ್ರೊಸೀಜರನ್ನು ಫಾಲೋ ಮಾಡ್ತೀರಾ? ಬೀಜ ಹಾಕಬೇಕಂತ ಹೇಳಿದರೆ, ಸೊ ಬೇಸಿಕಲಿ ಯು ಶುಡ್ ನೋ ಸೊ ವಾಟ್ ಕ್ರಾಪ್ ಯು ಆರ್ ಗ್ರೋಯಿಂಗ್. ಸೊ ಕ್ರಾಪ್ ಮೇಲೆ ನಿಮ್ಮ ಸೀಡ್ ಇದು ಡಿಪೆಂಡ್ ಆಗಿರ್ತದೆ. ದೆನ್ ಸೋರ್ಸಿಂಗ್ ಆಫ್ ದ ಸೀಡ್ ಇಸ್ ಆಲ್ಸೋ ಸೇಮ್. ಸೊ ಇಫ್ ಯು ವಾಂಟ್ ಟು ಗ್ರೋ ಈಗ ಲೋಕಲ್ ವೆಜಿಟೇಬಲ್ಸ್ ಮಾಡಬೇಕಂತೇಳಿ ಯು ಹ್ಯಾವ್ ಟು ಬೈ ಅ ಲೋಕಲ್ ವೆಜಿಟೇಬಲ್ ಸೀಡ್ಸ್. ಸೊ ಡಿಪೆಂಡಿಂಗ್ ಆನ್ ದ ಕ್ರಾಪ್ ಯು ಹ್ಯಾವ್ ಟು ಬೈ ಅ ಸೀಡ್ಸ್ ಆ್ಯಂಡ್ ಪ್ರಿಪೇರ್ ಆ್ಯಂಡ್ ದ ಟೈಮ್ ಆಲ್ಸೋ. ಲೈಕ್ ಸಿ ಇಫ್ ಯು ವಾಂಟ್ ಫಾರ್ ಎಕ್ಸಾಂಪಲ್ ಈಗ ಲೀಫ್ ವೆಜಿಟೇಬಲ್ಸ್ ಏನಂತ ಹೇಳಿದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 30 days to 45 days ಅಲ್ಲಿ ನಿಮಗೆ ಕ್ರಾಪ್ ಸ್ಟಾರ್ಟ್ ಆಗ್ತದೆ ಫಾರ್ ಹಾರ್ವೆಸ್ಟಿಂಗ್ ಆ್ಯಕ್ಚುಲಿ. ಫಾರ್ ದ್ಯಾಟ್ ಯು ಹ್ಯಾವ್ ಟು ಪ್ಲ್ಯಾನ್. ಸೊ 45 days ಮುಂಚೆ ನೀವು ಬೆಡ್ ಪ್ರಿಪೇರ್ ಮಾಡಬೇಕು. ದೆನ್ ಹೌ ಮಚ್ ಟೈಮ್ ಯು ಬೇಕಂತ ಹೇಳಿ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ದ ಕ್ರಾಪ್ ಯು ಆರ್ ಗ್ರೋಯಿಂಗ್ ಯು ಹ್ಯಾವ್ ಟು ಪ್ಲ್ಯಾನ್. ಸೊ ಈಗ ವಾಟರ್ಮೆಲನ್ ಅಂತ ಹೇಳಿದರೆ ಇಟ್ ಈಸ್ ಅರೌಂಡ್ 75 to 90 days ಕ್ರಾಪ್. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಹ್ಯಾವ್ ಟು ಪ್ಲ್ಯಾನ್. ಆ್ಯಂಡ್ ವಾಟರ್ಮೆಲನ್ ಯು ಕ್ಯಾನ್ ಗ್ರೋ ಓನ್ಲಿ ಆಫ್ಟರ್ ದ ವಿಂಟರ್ ಆ್ಯಕ್ಚುಲಿ. ಯು ಕ್ಯಾನಾಟ್ ಗ್ರೋ ಇನ್ ದ ವಿಂಟರ್. Okay. Still people are growing in other places also, but the proper timing is actually in Jan. So Jan to May. ಬಿಕಾಸ್ ಸಮ್ಮರ್ ಸೀಸನ್ ಅಲ್ಲೇ ಇದು ವಾಟರ್ ಮೆಲನ್ ಬೇಕಾಗುವಂಥದ್ದು, ಅಂದ್ರೆ ಬರುವಂಥದ್ದು. ಹೌದು, ಈಗ ಅಂದ್ರೆ ವಾಟರ್ ಮೆಲನ್ ಅಂತ ಹೇಳಿದ್ರೆ ಎಲ್ಲಾ ಸೀಸನ್ ಅಲ್ಲಿ ಸಿಗುವಂತದ್ದು ಅಂತ ಹೇಳುವುದನ್ನ ನಾವು ಕೇಳ್ತಾ ಇದ್ದೇವೆ. ಇಟ್ ಇಸ್ ನಾಟ್ ದ ರೈಟ್ ಪ್ರೊಸೀಜರ್ ಆಕ್ಚುಲಿ. ಸೊ ಏನಾಗ್ತದೆ ಅಂತ ಹೇಳಿ, ನಮಗೆ ವಾಟರ್ ಮೆಲನ್ ಬೇಕಾಗುವುದು ಆಕ್ಚುಲಿ ಸಮ್ಮರ್ ಅಲ್ಲೇ. ವಿ ಡೋಂಟ್ ನೀಡ್ ಇಟ್ ಇನ್ ಅದರ್ ಟೈಮ್. ನೀರಿನಾಂಶ ಜಾಸ್ತಿ ಇರ್ತದೆ, ಮನುಷ್ಯನಿಗೂ ಕೂಡ ಬೇಕಾಗ್ತದೆ ಅಂತ. ಸೊ ದಟ್ ಈಸ್ ಅ ರೀಸನ್. ನೇಚರಲ್ಲಿ ಕೂಡ ಈ ಬೆಳೆಯುವಂತ ಏನು ಕ್ರಾಪ್ ಇದೆ, the time is also same. Okay. So when you need, then only it will grow. Okay. So that is how I also follow. ಜನರಿಗೆ ಏನು ಅಂತ ಹೇಳೋದು ಅಂತಂದರೆ, ಯು ಗ್ರೋ
whatever the possible time of growing actually. So not ಆ like ಕ್ರಾಪಿಗೆ ಆ ಒಂದು ಟೈಮ್ ಇರ್ತದೆ, ಆ ಒಂದು ಟೈಮಲ್ಲೇ ಬೆಳೀರಿ Correct. ಅದನ್ನ. ಈಗ ನಾವು ಬೇರೆ ವೆಜಿಟೇಬಲ್ಸ್ ಬೆಳಿಲಿಕ್ಕೆ ಸೊ ವಿಂಟರಲ್ಲಿ there are so many other crops actually, like brinjals are there, then ಮತ್ತೆ ಕ್ಯಾರೆಟ್ಸ್, ಸೊ ಗೋಬಿ, ಸೊ ಅಂಥದ್ದೆಲ್ಲ ಬೇರೆ ಬೇರೆ ಕ್ರಾಪ್ ಇದೆ. ಸೊ ಯು ಹ್ಯಾವ್ ಟು ಗ್ರೋ ದ್ಯಾಟ್ ಆ್ಯಕ್ಚುಲಿ. ಪ್ರಶಾಂತ್ ಸರ್, ನೀವು ಇವಾಗಲೇ ಇಲ್ಲಿ ಬಹಳಷ್ಟು ಕ್ರಾಪನ್ನು ಬೆಳೆದಿದ್ದೀರಾ, ಆ ಸೀಸನ್ಗೆ ತಕ್ಕಂತೆ ನೀವು ಬೆಳಿತೀರಾ ಅಂತ ಹೇಳೋದನ್ನು ಕೇಳಿದ್ವಿ. ಹಾಗಿರುವಾಗ ನೀವು ಯಾವುದೆಲ್ಲ ಕ್ರಾಪನ್ನು ಇಷ್ಟು ತನಕ ಇಲ್ಲಿ ಬೆಳೆದಿದ್ದೀರಾ ಅಂತ ಹೇಳ್ಬೋದಾ? ನಾನು ಆ್ಯಕ್ಚುಲಿ ಇನ್ ರೈನಿ ಸೀಸನ್ ನಾನು ಬೆಂಡೆ, ಹೀರೆ ಮತ್ತು ಪಡವಲ, ಸೊ ಹೀಗೆ ಈ ರೈನಿ ಸೀಸನ್ ಆಗುವಂಥದ್ದು ರೈನಿ ಸೀಸನಲ್ಲೇ ಬೆಳಿತೇನೆ. ಹೆಚ್ಚಾಗಿ ಬೆಂಡೆ ಆಲ್ಮೋಸ್ಟ್ ಆಲ್ ಸೀಸನಲ್ಲಿ ಆಗ್ತದೆ. ದೆನ್ ಇನ್ ವಿಂಟರ್ ಆ್ಯಕ್ಚುಲಿ ನಾನು ಲೀಫ್ ವೆಜಿಟೇಬಲ್ಸಲ್ಲಿ ಐ ಗ್ರೋ ಕೊತ್ತಂಬರಿ, ಪಾಲಕ್, ಮೆಂತೆ ಮತ್ತು ಹರಿವೆ, ಸೊ 4 ವೆರೈಟಿ ಲೀಫ್ ವೆಜಿಟೇಬಲ್ಸ್. ದೆನ್ ಅಲಾಂಗ್ ವಿತ್ ದ್ಯಾಟ್ ನಾನು ಕ್ಯಾಬೇಜ್ ಕೂಡ ಹಾಕ್ತೇನೆ ಆ್ಯಕ್ಚುಲಿ. ಸೊ ಬೇರೆ ಅದರ್ ಕ್ರಾಪ್ ಅಂತ ಹೇಳಿದರೆ ನಾವೀಗ ಬ್ರಿಂಜಾಲ್, ಸೊ ಬ್ರಿಂಜಾಲ್ ಸಾಧಾರಣ ಒಂದು ವಿಂಟರ್ ಸೀಸನಲ್ಲಿ ಸ್ಟಾರ್ಟ್ ಮಾಡಿದರೆ ಅಪ್ ಟು ಸಮ್ಮರಲ್ಲಿ ವರೆಗೆ ಅದು ಬೆಳಿಬೋದು ಆ್ಯಕ್ಚುಲಿ. ಸೊ ದೀಸ್ ಆರ್ ದ 4-5-6 ವೆರೈಟೀಸ್ ನಾನು ಇಲ್ಲಿ ಗ್ರೋ ಮಾಡ್ತೇನೆ. ದೆನ್ ಆಲ್ಸೋ ನಾನೀಗ ನೆಕ್ಸ್ಟ್ ಇಯರ್ ಬೇರೆ ಕ್ರಾಪನ್ನು ಟ್ರೈ ಮಾಡಬೇಕಂತಿದ್ದೇನೆ. ಸೊ ಅಲ್ಲಿ ಕಂಟಿನ್ಯೂ ನೋಡಬೇಕು, ಈಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಹಾಗೆ ಈ ಒಂದು ಕ್ಯಾಬೇಜ್, ಕ್ಯಾರೆಟ್, ರ್ಯಾಡಿಶ್ ಅಂತ ಹೇಳಿದರೆ ಈ ಕ್ರಾಪಿಗೆ ನಮ್ಮ ಒಂದು ವಾತಾವರಣ ಸೂಕ್ತ ಅಂತ ಅನಿಸ್ತದ? ಸರ್, ರ್ಯಾಡಿಶ್ ನೀವು ಎಲ್ಲಿ ಸಹ ಬೆಳಿಲಿಕ್ಕೆ ಆಗ್ತದೆ ಆ್ಯಕ್ಚುಲಿ. ದರ್ ಇಸ್ ನಥಿಂಗ್ ಲೈಕ್ ಇದು. ಇಫ್ ಯು ಹ್ಯಾವ್ ಅ ಸಾಫ್ಟ್ ಬೆಡ್ ಇದ್ದರೆ ಸೊ ರ್ಯಾಡಿಶ್ ಬೆಳಿಲಿಕ್ಕೆ ಆಗ್ತದೆ, ಕ್ಯಾಬೇಜ್ ಬೆಳಿಲಿಕ್ಕೆ ಆಗ್ತದೆ. ಕ್ಯಾಬೇಜ್ ಈಸ್ ಓನ್ಲಿ ಇನ್ ದ ವಿಂಟರಲ್ಲಿ ನಮ್ಮಲ್ಲಿ ಸಪೋರ್ಟ್ ಮಾಡ್ತದೆ ಆ್ಯಕ್ಚುಲಿ. ಹಾಂ, ಸೊ ಬೇರೆ ಟೈಮಲ್ಲಿ ಈ ಸಮ್ಮರಲ್ಲಿ ಕ್ಯಾಬೇಜ್ ಇಸ್ ಬಿಟ್ ಡಿಫಿಕಲ್ಟ್. ಸೊ ರ್ಯಾಡಿಶ್ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲಿ ಬರ್ತದೆ. ಮತ್ತು ಏನಂತೇಳಿ ನಿಮ್ಗೆ ನೀರಿನ ಒಂದು ಅನುಕೂಲತೆ ಇದ್ದರೆ ಸೊ ಯು ಕ್ಯಾನ್ ಗ್ರೋ ರ್ಯಾಡಿಶ್ ಎನಿ ಟೈಮ್ ಆ್ಯಕ್ಚುಲಿ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಅದರ್ ದೆನ್ ದ್ಯಾಟ್ ಐ ಥಿಂಕ್ ವಿ ಕ್ಯಾನ್ ಗ್ರೋ ರ್ಯಾಡಿಶ್. ಸರ್, ಹಾಗೆ ಒಂದು ಕ್ರಾಪ್ ಬೆಳೆದ ನಂತರ ಮತ್ತೊಂದು ಕ್ರಾಪನ್ನು ಬೆಳೆಯುವ ಒಂದು ಅಂತರ ಇರ್ತದೆ, ಆವಾಗ ನೀವು ಭೂಮಿಯನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ತೀರಾ ಅಂತ ಹೇಳ್ಬೋದಾ? ಓಕೆ, ಸೊ ಒಂದು ಕ್ರಾಪಿಂದ ಇನ್ನೊಂದು ಕ್ರಾಪಿಗೆ ಡಿಪೆಂಡಿಂಗ್ ಆನ್ ದ ಕ್ರಾಪ್ ಆ್ಯಕ್ಚುಲಿ. ಸೊ ಈಗ ನಾನು ಇಲ್ಲಿ ವಾಟರ್ ಮೆಲನ್ ಬೆಳೆದಿನಲ್ಲ, ಸೊ ಈ ಸೇಮ್ ಬೆಡ್ಡಲ್ಲಿ ವಿತ್ ದ ಲಿಟಲ್ ಬಿಟ್ ಎಡಿಷನ್ ಆಫ್ ಈ ಆರ್ಗ್ಯಾನಿಕ್ ಏನು ಮೆನ್ಯೂರ್ ಇದೆ ಕೊಟ್ಟು ನಾನು ಅದರಲ್ಲಿ ಈಗ ಬೆಂಡೆ ಐ ವಿಲ್ ಕಂಟಿನ್ಯೂ ವಿತ್ ದ ಬೆಂಡೆ ಆ್ಯಕ್ಚುಲಿ. ಸೊ ಅಂದರೆ ಓಕ್ರಾ. ಸೊ ಅದಕ್ಕೆ ಜಾಸ್ತಿ ಕೆಲಸ ಏನು ಇರೋದಿಲ್ಲ ಈಗ. ಸೊ ಸೀಡ್ ಹಾಕೋದು ಈಗ ನೆಕ್ಸ್ಟ್ ಈಗ ಮಳೆಗಾಲದಲ್ಲಿ ಈಗ ಇನ್ನು ಜೂನಲ್ಲಿ ಮಳೆ ಸ್ಟಾರ್ಟ್ ಆದರೆ ಸೊ ಇಟ್ಸ್ ಅ ಗುಡ್ ಕ್ರಾಪ್ ಆ್ಯಕ್ಚುಲಿ ಫಾರ್ ಇದು. ಮತ್ತು ಈಸಿ ಕೂಡ ಈಗ ಮಾಡಲಿಕ್ಕೆ, ಯಾಕಂದರೆ ಈಗ ಆಲ್ರೆಡಿ ಬೆಡ್ ಎಲ್ಲ ರೆಡಿ ಇದೆ. ಸೊ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ತುಂಬ ಈಸಿ. ಐ ಡೋಂಟ್ ನೀಡ್ ಮಚ್ ಲೇಬರ್ ಆ್ಯಕ್ಚುಲಿ, ಓನ್ಲಿ ಸೀಡಿಂಗ್ ಮಾತ್ರ ಇರ್ತದೆ. ದೆನ್ ಇನ್ ಬಿಟ್ವೀನ್ ಐ ಹ್ಯಾವ್ ಟು ಗಿವ್ ಅ ಲಿಟಲ್ ಬಿಟ್ ಆಫ್ ಮೆನ್ಯೂರ್ ಆ್ಯಕ್ಚುಲಿ. ಸೊ ಹಾಗೆ ಸರ್, ಮುಖ್ಯವಾಗಿ ನೋಡುವಾಗ ನಾವು ಕೃಷಿ ಅಂತ ಹೇಳಿದರೆ ನಮ್ಮಲ್ಲೂ ಕೂಡ ಕೆಲವರು ಉಮೇದಾರರು ಇರ್ತಾರೆ, ಆದರೆ ತುಂಬ ಜಾಗ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವೊಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ಕೂಡ ನಾವು ಪಾಟ್ಸಲ್ಲಾದರೂ ಪರವಾಗಿಲ್ಲ ಸ್ವಲ್ಪ ಆದರೂ ತರಕಾರಿಯನ್ನು ಬೆಳಿಬೇಕು ಅಂತ ಹೇಳುವ ಆಸೆಯನ್ನು ಹೊಂದಿರ್ತಾರೆ. ಸೊ ಅವರಿಗೆ ನೀವು ಯಾವ ರೀತಿಯ ಒಂದು ಸಜೆಷನನ್ನು ಕೊಡ್ತೀರಾ? ಪಾಟ್ಸಲ್ಲಿ ಮಾಡಲಿಕ್ಕೆ ಆ್ಯಕ್ಚುಲಿ ಇಟ್ಸ್ ಸೇಮ್ ಲೈಕ್ ವಾಟ್ ವಿ ಆರ್ ಡೂಯಿಂಗ್ ಇನ್ ಔಟ್ಸೈಡ್. ಓನ್ಲಿ ಥಿಂಗ್ ಈಸ್ ಅದರಲ್ಲಿ ಸ್ವಲ್ಪ ಪಾಟ್ಸಲ್ಲಿ ಇಟ್ಸ್ ಅ ಲಿಮಿಟೆಡ್ ಸ್ಪೇಸ್ ಮತ್ತು ಲಿಮಿಟೆಡ್ ಅವೈಲಬಿಲಿಟಿ ಆಫ್ ದ ಮೆನ್ಯೂರ್ ಆ್ಯಕ್ಚುಲಿ. ಸೊ ಹಾಗಾಗಿ ಪಾಟ್ಸಲ್ಲಿ ಸ್ವಲ್ಪ ಮೆನ್ಯೂರಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕು. ದೆನ್ ಮತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಬೆಂಡೆ ಅಥವಾ ಸೊಪ್ಪಿನ ತರಕಾರಿ ಮತ್ತು ಈ ಬದನೆ ಇದೆಲ್ಲ ಆ್ಯಕ್ಚುಲಿ ಇಟ್ ಈಸ್ ಈಸಿಲಿ ಗ್ರೋ ಮಾಡಲಿಕ್ಕೆ ಆಗ್ತದೆ. ಈವನ್ ಇದು ರ್ಯಾಡಿಶ್ ಎಲ್ಲ ಇದೆಲ್ಲ ತುಂಬ ಈಸಿಲಿ ಗ್ರೋ ಮಾಡಲಿಕ್ಕೆ ಆಗ್ತದೆ ಪಾಟ್ಸಲ್ಲಿ ಕೂಡ. ಸ್ಪೇಸ್ ಈಸ್ ನಾಟ್ ಅ ಕನ್ಸ್ಟೆಂಟ್ ಆ್ಯಕ್ಚುಲಿ. ಒಂದು ಮನೆಗೆ ಬೇಕಂತ ಹೇಳಿದರೆ ಒಂದು 10-20 ಪಾಟಲ್ಲಿ ಒಂದು ಮನೆಗೆ ಬೇಕಾಗುವಷ್ಟು 5-6 ಜನ ಇದ್ದರೂ ಕೂಡ ಬೇಕಾಗುವಷ್ಟು ವೆಜಿಟೇಬಲ್ ಮಾಡಲಿಕ್ಕೆ ಆಗ್ತದೆ ಆ್ಯಕ್ಚುಲಿ. ಸೊ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ವಾಲ್ಯೂಮ್ ಕಡಿಮೆ ಇರ್ತದೆ, ಬಟ್ ಸ್ಟಿಲ್ ಯು ಗೆಟ್ ಅ ಗುಡ್ ಹೆಲ್ದಿ ಫುಡ್ ಆ್ಯಕ್ಚುಲಿ. ಸೊ ನೀವು ಔಟ್ಸೈಡ್ ಈಗ ಮಾರ್ಕೆಟಿಂದ ತರುವಂಥ ಒಂದು ಇದು ನೋಡಿದರೆ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ಸ್ ಹಾಕಿರ್ತಾರೆ ಆ್ಯಕ್ಚುಲಿ. ಸೊ ಯು ಮೆ ನಾಟ್ ಬಿ ನೋಯಿಂಗ್ ದ ಎಕ್ಸ್ಟೆಂಟ್ ಆಫ್ ಅವ್ರು ಹಾಕಿರುವಂಥದ್ದು. ಸೊ ಇಲ್ಲಿ ಹಾಗೆಲ್ಲ ಸೊ ವಾಟ್ ಯು ಗಿವ್ ಇಟ್ಸ್ ವಾಟ್ ಯು ಕಮ್ ಔಟ್ ಆ್ಯಕ್ಚುಲಿ. ಓಕೆ, ಸೊ ನಿಮಗೆ ಗೊತ್ತಿರ್ತದೆ ನೀವೇನು ಹಾಕಿದ್ದೀರಿ ಅದೇ ಬರ್ತದೆ. So even though it is a little bit of costly affair, but it is possible actually, and you will get a good food ಅಂತ ಹೇಳಿ. ಅಂದ್ರೆ ಸ್ವಲ್ಪ ಶ್ರಮ ವಹಿಸಿದ್ರೆ ನಾವು ಖಂಡಿತವಾಗಿ ಒಳ್ಳೆಯ ಆಹಾರವನ್ನೇ ತಿನ್ನಲಿಕ್ಕೆ ಸಾಧ್ಯವಾಗ್ತದೆ, ನಮ್ಮಲ್ಲಿ ಕೂಡ ಮನೆಯಲ್ಲಿ ಕೂಡ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಪ್ರಶಾಂತ್ ಸರ್,
ನಾವೀಗ ಇಷ್ಟೆಲ್ಲ ತರಕಾರಿಗಳನ್ನು ಬೆಳೆದ ನಂತರ ಕೃಷಿಕರಿಗೂ ಕೂಡ ಒಂದು ಮಾರುಕಟ್ಟೆಯ ಅಗತ್ಯ ಇರ್ತದೆ. ಸೊ ಈ ಮಾರುಕಟ್ಟೆ ಹೇಗೆ ಸಿಗ್ತದೆ ಅಂತ ಹೇಳ್ಬೋದಾ? ಮಾರುಕಟ್ಟೆ ಆ್ಯಕ್ಚುಲಿ ದೆರ್ ಈಸ್ ಅ ಹ್ಯೂಜ್ ಡಿಮಾಂಡ್ ಫಾರ್ ದ ಫುಡ್ ಆ್ಯಕ್ಚುಲಿ ನಾವು. ಮತ್ತು ನೀವು ಒಳ್ಳೆಯ ಒಂದು ಐಟಮ್ ಬೆಳೀತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ಡೆಫಿನೆಟ್ ಆಗಿ ಮಾರ್ಕೆಟ್ ಇದೆ. ನನಗೆ ಏನಂತ ಹೇಳಿದರೆ ಐ ಫಸ್ಟ್ ಸ್ಟಾರ್ಟೆಡ್ ವಿತ್ ಮೈ ಫ್ರೆಂಡ್ಸ್, ಶೇರಿಂಗ್ ವಿತ್ ದ ಫ್ರೆಂಡ್ಸ್ ಆ್ಯಂಡ್ ಆಲ್. ದೆನ್ ದೇ ಶೇರ್ಡ್ ವಿತ್ ದೇರ್ ಫ್ರೆಂಡ್ಸ್. ಸೊ ಹಾಗೆ ಕಮ್ಯುನಿಟಿ ಬೆಳೀತಾ ಹೋಯಿತು. ದೆನ್ ಸಮ್ ಟೈಮ್ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ತುಂಬ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ನಾನು ಇಲ್ಲಿ ಲೋಕಲ್ ವೆಜಿಟೇಬಲ್ ಶಾಪ್ಸಿಗೆ ನಾನು ಕೆಲವೊಬ್ಬರಿಗೆ ಕೊಡ್ತೇನೆ. ಸೊ ಅಲ್ಲಿಂದ ಹಾಗೆ ಮಾರ್ಕೆಟ್ ದೆರ್ ಇಸ್ ನೋ ಪ್ರಾಬ್ಲಮ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ. ಸೊ ಹಾಗೆ ನೀವು ಮಾರ್ಕೆಟ್ ಫಸ್ಟಿಗೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಇನಿಷಿಯಲಿ ಅದೇ ನೀವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ದೆನ್ ಯು ಗ್ರೋ ಅಂದರೆ ಲಾರ್ಜ್ ಕ್ವಾಂಟಿಟಿ ಮಾಡಿದಾಗ ಸೊ ಯು ಅಪ್ರೋಚ್ ಮಲ್ಟಿಪಲ್ ವೆಜಿಟೇಬಲ್ ಶಾಪ್ಸಿಗೆ ಹೋದಾಗ ಸೊ ಮೆನಿ ಆಫ್ ದ 19% ಆಫ್ ದ ವೆಜಿಟೇಬಲ್ ಶಾಪ್ಸ್ ದೇ ಸಪೋರ್ಟ್ ಆ್ಯಕ್ಚುಲಿ ದೇ ನೀಡ್ ಲೋಕಲ್ ವೆಜಿಟೇಬಲ್ ಗ್ರೋವರ್ಸ್. ಸೊ ಅದನ್ನು ಕೂಡ ಸಾವಯವ ಬೆಳೀತಾ ಇದ್ದೀರಾ ಅಂತ ಹೇಳಿದ್ರೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ದೆನ್ ದ ಪ್ರೈಸ್ ಇಸ್ ಆಲ್ಸೋ ಲೈಕ್ ಬಿಟ್ ಹೈಯರ್ ಸೈಡಲ್ಲೇ ಇರ್ತದೆ. ಮತ್ತು ಜನರು ಕೂಡ ಹಾಗೆ ದೇ ಲೈಕ್ ಇಟ್ ವೆರಿ ಮಚ್ ಆ್ಯಕ್ಚುಲಿ. ನಾನು ನನ್ನ ಫ್ರೆಂಡ್ಸಿಗೆ ಅವರಿಗೆ ಇವರಿಗೆಲ್ಲ ಈಗ ಮಣಿಪಾಲದಲ್ಲಿ ಕೆಲವು ಡಾಕ್ಟರ್ಸಿಗೆ ದೆನ್ ಐ ಗಿವ್ ಇಟ್ ಟು ದೆಮ್ ಆ್ಯಕ್ಚುಲಿ. ಸೊ ನಾನು ಮೆಸೇಜ್ ಹಾಕ್ತೇನೆ ವಾಟ್ಸಪ್ಪಲ್ಲಿ, ಇಲ್ಲ ಕಾಲ್ ಮಾಡ್ತೇನೆ. ದೆನ್ ದೇ ವಿಲ್ ಆಲ್ಸೋ ಮೆಸೇಜ್ ಮೀ ಬ್ಯಾಕ್ ಸೇಯಿಂಗ್ ದಟ್ ಓಕೆ ಹೌ ಮಚ್ ದೇ ನೀಡ್. ಸೊ ಸ್ಮಾಲ್ ಕ್ವಾಂಟಿಟಿ ಆಲ್ಸೋ ನಾನು ಡೆಲಿವರಿ ಮಾಡ್ತೇನೆ ಆ್ಯಕ್ಚುಲಿ. ಐ ಡೋಂಟ್ ಮೈಂಡ್ ಡೆಲಿವರಿಂಗ್ ಈವನ್ a bunch of 5 or 10. Okay, so that is how I give the service also. Okay, then sometime ಅವರಿಗೆ 1-2 ಬೇಕಂತ ಹೇಳಿದವರಿಗೆ ಐ ವಿಲ್ ಟೆಲ್ ದೆಮ್ ದಟ್ ಓಕೆ ಯಾವುದು ವೆಜಿಟೇಬಲ್ ಶಾಪಲ್ಲಿ ಸಿಗ್ತದೆ ಅಂತೇಳಿ. ಸೊ ದೇ ವಿಲ್ ಗೋ ದೇರ್ ಆ್ಯಂಡ್ ಬೈ ಇಟ್ ಆ್ಯಕ್ಚುಲಿ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಈಗಿನ ಯುವಕರು, ಯಾಕೆಂದರೆ ಈ ಮೊದಲೆಲ್ಲ ನೀವು ಅವಾಗಲೇ ಹೇಳಿದ್ರಿ, ಮೊದಲೆಲ್ಲ ಇದು ಕಾಮನ್ ಆಗಿತ್ತು ನಮ್ಮ ಒಂದು ಹಳ್ಳಿಗಳಲ್ಲಿ ಅಂತ. ಹೌದು, ಖಂಡಿತವಾಗಿ ನಮ್ಮ ಅಜ್ಜಂದರು ಅಪ್ಪಂದ್ರೆಲ್ಲ ಹೀಗೆ ಬೆಳೀತಾ ಇದ್ರು. ಬಟ್ ಈಗಿನ ಒಂದು ಕಾಲಕ್ಕೆ ಹೋಲಿಸಿದ್ರೆ ಖಂಡಿತವಾಗಿ ಮುಖ ಈಚೆ ಮಾಡಿ ಕೂಡ ನೋಡದಿದ್ದಂತಹ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಿರುವಾಗ ಬಹಳಷ್ಟು ಯುವಕರು ಈ ಕಡೆಗೆ, ಈ ಒಂದು ಸಾವಯವ ಕೃಷಿಯ ಕಡೆಗೆ ಯಾಕೆ ಗಮನವನ್ನು ಕೊಡಬೇಕು ಅಥವಾ ಹೇಗೆ ಗಮನವನ್ನು ಕೊಡಬೇಕು ಅಂತ ಹೇಳ್ಬೋದಾ? ಒಂದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಹ್ಯಾವ್ ಟು ಗ್ರೋ ಆ್ಯಕ್ಚುಲಿ. ದರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಓಕೆ, ಇನ್ ಎ ಮಾರ್ಕೆಟ್ ಈಗ ಫಾರ್ಮರಿಗೆ ಏನಾಗ್ತದೆ ಅಂತ ಹೇಳಿದರೆ ಮೆನಿ ಆಫ್ ದ ಫಾರ್ಮರ್ 90-95% ಆಫ್ ದ ಫಾರ್ಮರ್ ಥಿಂಕ್ ಇನ್ ಎಕನಾಮಿಕಲ್ ವೇ. ಅವರಿಗೆ ಇಕನಾಮಿಕಲಿ ಆಗಬೇಕಂತ ಹೇಳಿದರೆ ದೇ ಹ್ಯಾವ್ ಟು ಗ್ರೋ ಇನ್ ಎ ಕೆಮಿಕಲ್ ಆರ್ ಸಮಥಿಂಗ್ ಎಲ್ಸ್ ಆ್ಯಕ್ಚುಲಿ. ಸೊ ಅವರಿಗೆ ಆ ಇಕಾನಮಿ ನೋಡಬೇಕಾದ್ರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದ ಫಾರ್ಮಿಂಗ್ ಕಮ್ಯುನಿಟಿ ಈಸ್ ಆ್ಯಸ್ ದ ಈಗ ನಂಬರ್ಸ್ ಈಗ ಕಡಿಮೆ ಆದ ಹಾಗೆ ಇನ್ ಫ್ಯೂಚರ್ ಯು ಮೇ ನಾಟ್ ಗೆಟ್ ಅ ಫುಡ್. ಹೌದು, that is 100% actually. After 20 or 30 years you may not get a proper food and you may have to fight for the food actually. That is a situation will come in next 20 to 30 years. It is predicted actually. It may not be here, but average all over the world if you see there will be a huge shortage of food actually. ಸೊ ಆ ಒಂದು ನಿಟ್ಟಿನಲ್ಲಿ ನಿಮಗೋಸ್ಕರ ನೀವು ಮಾಡಬೇಕಂತ ಹೇಳಿದರೆ ಯು ಹ್ಯಾವ್ ಟು ಕಮ್ ಟು ದ ಫಾರ್ಮಿಂಗ್ ಕಮ್ಯುನಿಟಿ ಆ್ಯಂಡ್ ದಿಸ್ ಈಸ್ ದ ಫ್ಯೂಚರ್ ಆ್ಯಕ್ಚುಲಿ. ಓಕೆ, ಸೊ ಯು ಕ್ಯಾನಾಟ್ ಅವಾಯ್ಡ್ ಇಟ್ ಆ್ಯಕ್ಚುಲಿ. ಟುಡೇ ಇಟ್ ಈಸ್ ನಾಟ್ ಅ ನೆಸೆಸಿಟಿ, ಬಟ್ ಟುಮಾರೋ ಇಟ್ ವಿಲ್ ಬಿಕಮ್ ಅ ನೆಸೆಸಿಟಿ ಆ್ಯಕ್ಚುಲಿ. ದ 100% ಈಸ್ ಶೂರ್ ಆ್ಯಕ್ಚುಲಿ. ಸೊ ದಟ್ ಈಸ್ ದ ರೀಸನ್ ಐ ಥಿಂಕ್ ದಿಸ್ ನೆಕ್ಸ್ಟ್ ಜನರೇಷನ್ ಶುಡ್ ಥಿಂಕ್ ವೆರಿ ಸೀರಿಯಸ್ಲಿ ಅಬೌಟ್ ದ ಫಾರ್ಮಿಂಗ್. ಕೃಷಿ ಅಂತ ಹೇಳುವಂಥದ್ದು ಎಷ್ಟು ಮುಖ್ಯವಾಗ್ತದೆ. ನಾವು ಇವಾಗಲೇ ಹೇಳ್ತೇವೆ ಭಾರತ ಕೃಷಿ ಪ್ರಧಾನವಾದ ದೇಶ ಅಂತ, ಆದರೆ ಭಾರತದಲ್ಲಿ ಕೃಷಿಗೆ ಕೊರತೆ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿ ಅದನ್ನು ನಾವು ಪರಿಗಣಿಸಲೇಬೇಕಾಗ್ತದೆ. ಈಗಿನ ಯುವ ಜನತೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಮುಖ್ಯವಾಗಿರ್ತದೆ ಅಂತ ಹೇಳ್ತೀರಾ? ಹೀಗೆ ಪ್ರಶಾಂತ್ ನಾಯಕ್ ಅವರು ಐಟಿಯ ಒಲವನ್ನ ಬಿಟ್ಟು ತಮ್ಮದೇ ಆದ ತೋಟದಲ್ಲಿ ಸಾವಯವ ಕೃಷಿಯನ್ನ ಮಾಡುವುದರ ಮೂಲಕ ರಾಸಾಯನಿಕ ರಹಿತವಾಗಿ ಬೆಳೆಸಿರುವಂತಹ ಹಸಿರು ತರಕಾರಿಗಳನ್ನ ಹಾಗೂ ಹಣ್ಣುಗಳನ್ನ ನಮ್ಮ ಊರಿನ ಜನರಿಗಾದ್ರೂ ತಲುಪುವಂತೆ ಮಾಡಬೇಕು ಅಂತ ಹೇಳುವ ಇವರ ಒಂದು ಇರಾದೆ ಬಹಳಷ್ಟು ಮೆಚ್ಚುಗೆ ಪಡುವಂತದ್ದೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಾವಯವ ಕೃಷಿಯ ಮೂಲಕ ಕೂಡ ಒಳ್ಳೆಯ ರೀತಿಯ ಕೃಷಿಯನ್ನ ಮಾಡಿಕೊಂಡು ನೀವು ಆದಾಯವನ್ನ ಕೂಡ ಗಳಿಸ್ಬೋದು. ಅಷ್ಟೇ ಅಲ್ಲ, ನಮ್ಮ ಒಂದು ಹೆಲ್ತ್ ಕಾನ್ಷಿಯಸ್ ಅನ್ನ ನಾವು ಮುಂದಿಟ್ಕೊಂಡು ಈ ಒಂದು ಕೃಷಿಯನ್ನ ಮಾಡ್ಬೋದು. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೂಡ ನಾವು ಕೃಷಿಯನ್ನ ಮಾಡ್ಬೋದು. ಅಂದ್ರೆ ಚಿಕ್ಕ ಮಟ್ಟದಲ್ಲಿ ಸಾವಯವ ಕೃಷಿಯ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಂಡು ಇಂತಹ ಒಂದು ಕೃಷಿಯನ್ನ ಮಾಡಿಕೊಂಡು ಬಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ನಮ್ಮ ಮತ್ತು ನಮ್ಮ ಕುಟುಂಬದವರ ಕಾಳಜಿಯನ್ನ ವಹಿಸಿದಂತಾಗ್ತದೆ ಅಂತ ಹೇಳುವಂತದ್ದು ಖಂಡಿತವಾಗಿ ಸತ್ಯ. ಈ ಒಂದು ಲಾಗ್ನಲ್ಲಿ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಮತ್ತಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.